पति ब्रह्मचारी। ಯಾರೋ ಬಂದು ನನ್ನ ವಸ್ತುಗಳನ್ನ ಮುಟ್ಟೋದು ಅಂದ್ರೆ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಯಾರೂ ಅಲ್ಲ, ನಿನ್ ಹೆಂಡತಿ ತಾನೆ. ಮತ್ತೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ಸೀಕ್ರೆಟ್ಸ್ ಇರಲ್ಲ. ಅದಕ್ಕೆ ನಾನು ನಿನ್ನ ಫೋನ್ ಮತ್ತೆ ಡೈರಿನ ನೋಡ್ಬೋದಲ್ವಾ? ವಸ್ತುಗಳನ್ನ ನೋಡ್ಬೋದು ನೀವು, ಆದ್ರೆ ನನ್ನ ಮನಸ್ಸು ನಿಮ್ದಲ್ಲ. ಅರ್ಥ ಆಯ್ತಾ? ಮತ್ತೆ ಈ ಗಂಡ ಹೆಂಡತಿ ಅಂತ ಹೇಳ್ಕೊಳ್ಳೋದು ತುಂಬಾ ಇಷ್ಟ ಅಲ್ವಾ ನಿಮ್ಗೆ? ನೀವು ಹೇಳ್ಕೊತಾನೆ ಇರಿ, ಅದರಿಂದ ನನಗೇನು ತೊಂದರೆ ಆಗಲ್ಲ. ಈಗ ಪ್ಲೀಸ್ ನೀವು ಸೈಡ್ಗೆ ಹೋಗಿ ನನಗೆ ಜಾಗ ಕೊಡಿ. ಇವನು ಬ್ರಹ್ಮಚಾರಿ ಅಲ್ಲ, ಹಠಮಾರಿ ಬ್ರಹ್ಮಚಾರಿ. ಯಾವಾಗ್ಲೂ ಮುಖ ಊದಿಸ್ಕೊಂಡಿರ್ತಾನೆ. ನಾಳೆ ಅಷ್ಟರಲ್ಲಿ ಮ್ಯಾನಿಕ್ಯೂರ್ ರೆಡಿ ಆಗಲಿಲ್ಲ ಅಂದರೆ ಅವಾಗ ಯಜಮಾನ್ರು ನನ್ನ ಬಗ್ಗೆ ಏನು ಅನ್ಕೋಬಹುದು? ಇವತ್ತಿಂದ 2 ದಿನ ಆದಮೇಲೆ 11,580 ರೂಪಾಯಿ ತರಲಿಲ್ಲ ಅಂದರೆ ನಿನ್ನ ಗಂಟು ಮುಟ್ಟೆ ಕಟ್ಕೊಂಡು ಈ ಮನೆ ಬಾಗಿಲಿಂದ ಹೊರಡ್ತಾ ಇರು. ಒಂದ್ ವೇಳೆ ನಾಳೆ ಅಷ್ಟೊತ್ತಿಗೆ ನಾನು ದುಡ್ಡು ಸಂಪಾದಿಸ್ಲಿಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಎಲ್ಲೋಗ್ತಾ ಇದೆಯಾ? ಅಪ್ಪ, ಅದು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಒಂದು ಹರಕೆ ಇತ್ತು, ಅದಕ್ಕೆ. ಹರಕೆ ಪೂರೈಸೋದಕ್ಕೆ ಹೋಗ್ತಿದ್ಯಾ? ಈಶಾ ಫೇವ್ರೆಟ್ ಫುಡ್ ತಗೊಂಡು ನೀನ್ ಹರಕೆ ಪೂರೈಸಕ್ಕಾದ್ರೂ ಹೋಗು, ಇಲ್ಲ ದೇವಸ್ಥಾನಕ್ಕಾದ್ರೂ ಹೋಗು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ಗುಲಾಬ್ ಸಿಂಗ್ ಇಚ್ಛೆ ವಿರುದ್ಧವಾಗಿರೋ ಯಾವ ಕೆಲಸನೂ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನೀನ್ ಗುಲಾಬ್ ಸಿಂಗ್ ಮಗ. ನಿನ್ನ ಕೈ ಇರೋದು ಈ ಟಿಫಿನ್ ಬಾಕ್ಸ್ ಹಿಡಿಯಕ್ಕಲ್ಲ, ರಾಜ್ಯಭಾರ ಮಾಡೋದಕ್ಕೆ. ರಾಜ್ಯಭಾರ ತಗೋ. ಅಪ್ಪ ಅಪ್ಪ ಅದು ಫೈಲ್ಸ್ ಕೇಳಿದ್ರಲ್ಲ, ಅದು ಇಲ್ಲಿದೆ. ಇನ್ಮೇಲೆ ಲೆಕ್ಕಾಚಾರ ಮತ್ತೆ ಅಕೌಂಟ್ಸ್ ಆರವ್ ನೋಡ್ಕೋತಾನೆ. ಆದರೆ ಅಪ್ಪ, ಕಂಪನಿ ಅಕೌಂಟ್ಸ್ ನಾನು ಮಾಡ್ತೀನಿ. ಇನ್ಮೇಲೆ ಇವ್ ನೋಡ್ಕೋತಾನೆ. ಅನುರಾಗ್, ನಿನ್ನ ಹೆಗಲ ಮೇಲೆ ಒಂದು ಮಗು ಜವಾಬ್ದಾರಿ ಬರೋದಿದೆ. ಅದಕ್ಕೆ ನೀನಿವಾಗ ನಿನ್ನ ಹೆಂಡತಿ ಮತ್ತೆ ಹುಟ್ಟಬೇಕಾಗಿರೋ ಮಗು ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಓಕೆ? ಅವನು ವೀಲ್ ಚೇರಲ್ಲಿದ್ದಾಗ ಎಲ್ಲ ನೋಡ್ಕೊಂಡಿದ್ದು ನಾನೇ ಅಪ್ಪ. ಹೌದು, ಈಶಾ ಇಷ್ಟ ಅರ್ಜೆಂಟ್ ಆಗಿ ಸರ್ಸರ ಅಂತೆಲ್ಲ ಹೋಗ್ತಿದ್ದಾಳೆ. ಇವಳಿಗೇನಾದ್ರೂ ಕೆಲ್ಸ ಸಿಕ್ಬಿಡ್ತಾ? ಇಲ್ಲ ಬಾಬು, ಕೆಲ್ಸ ಅಷ್ಟು ಈಸಿಯಾಗಿ ಸಿಗೋಂಗಿದ್ರೆ ದೇಶದಲ್ಲಿ ಯಾರು ಅನ್ಎಂಪ್ಲಾಯ್ಡ್ ಆಗೇ ಇರ್ತಿರ್ಲಿಲ್ಲ.
ಈಗ ನನ್ನನ್ನೇ ನೋಡು, ಟೀ ಅಂಗಡಿ ನೋಡ್ಕೊಂಡಿದೀನಿ. ನಂಬು ಪೂರಣ್, ಅವಳಿಗೆ ಕೆಲ್ಸ ಸಿಕ್ಕಿರಲ್ಲ. ಆದ್ರೆ ಇವಳು ಹಿಂಗ್ ಬಚ್ಚಿಟ್ಕೊಂಡೆಲ್ಲ ಹೋಗ್ತಿದ್ದಾಳೆ. ಏನೋ ನಡೀತಿದೆ. ಪೂರಣ್, ನಾನು ಇವಳು ಹಿಂದೆ ಹೋಗ್ತೀನಿ, ನೀನ್ ಅಂಗಡಿ ನೋಡ್ಕೊ ಆಯ್ತಾ? ಇಲ್ಲ ಬಾಬು, ಅಂಗಡಿ ಕ್ಲೋಸ್ ಮಾಡ್ಬಿಡೋಣ, ಇಬ್ರು ಒಟ್ಟಿಗೆ ಹೋಗೋಣ. ಪೂರಣ್ ಅವ್ರೆ, ನೀವು ಅಂಗಡಿ ಬಂದ್ ಮಾಡೋ ಅಷ್ಟ್ರಲ್ಲಿ ಈ ಮಹಾರಾಣಿ ಇದ್ದಾಳಲ್ಲ ಮಿಸ್ ಆಗೋಗ್ತಾಳೆ. ಆಮೇಲೆ ಅಮ್ಮ ಅಷ್ಟೇ, ಅಂಗಡಿ ಬಂದಿರುತ್ತಲ್ಲ ಅಮ್ಮ ಕೋಪ ಮಾಡ್ಕೋತಾರೆ, ನನ್ಗೊಂದ್ ಗತಿ ಕಾಣಿಸ್ತಾರೆ ಅಷ್ಟೇ. ಪೂರಣ್ ಅವರೇ, ಸರಿಗೆ ಹೇಳ್ತಿದ್ದೀನಲ್ವಾ? ಎಸ್ ಬಾಬು, ಯು ಆರ್ ರೈಟ್, ಯು ಆರ್ ಆಲ್ವೇಸ್ ರೈಟ್. ನೀನ್ ಕರೆಕ್ಟಾಗಿ ಹೇಳ್ತಾ ಇದೀಯಾ. ಒಂದ್ ಕೆಲಸ ಮಾಡು, ನೀನು ಹೋಗಿ ಹಕ್ಕಿ ನೋಡ್ಕೋ, ನಾನು ಅಂಗಡಿ ನೋಡ್ಕೋತೀನಿ. ಹೋಗು 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 ಬೇಗ. ಆಲ್ ದಿ ಬೆಸ್ಟ್. ಏ ಅನುರಾಗ್, ಅಪ್ಪ ಅದು ಮೂರ್ತಿ ಆರ್ಡರ್ ಮಾಡಿದ್ವಲ್ಲ, ಬಂತಾ? ಈಗಲೇ ಚೆಕ್ ಮಾಡ್ತೀನಿ. ಹಾ ಹೋಗು. ಮಗಳೇ, ಈ ಕೆಲಸ ಎಲ್ಲ ಬಿಟ್ಬಿಡು. ಇವತ್ತು ನೀನು ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕು. ಈ ಪಾರ್ಟಿ ನಮ್ ವಂಶದ ಕುಡಿ ಬರ್ತಿರೋ ಖುಷಿಗೆ ಅರೇಂಜ್ ಮಾಡಿರೋದು. ಆ 100 ಕಾಲ ಬಾಳು. ಪುಷ್ಪ ಅತ್ತಿಗೆಗೆ ಹೆಲ್ಪ್ ಮಾಡ್ತೀನಿ ಅಂತೇನೋ ಹೇಳ್ಬಿಟ್ಟೆ, ಆದ್ರೆ ಸೂರಜ್ ಅಣ್ಣನು ಈ ಪಾರ್ಟಿಲಿ ಇರೋದನ್ನ ಹೇಗ್ ಮರ್ತ್ಬಿಟ್ಟೆ ನಾನು. ಸೂರಜ್ ಅಣ್ಣ ನನ್ನ ನೋಡ್ಬಿಟ್ರೆ ಅವನು ಗೊತ್ತಾಗ್ಬಿಡುತ್ತೆ ನಾನು ಇಲ್ಲೇ ಕೆಲಸ ಮಾಡೋದು ಅಂತ. ಒಂದ್ ವೇಳೆ ಅನುರಾಗಣ್ಣ ಮತ್ತೆ ಯಜಮಾನ್ರು ಮೂರ್ತಿ ಬಗ್ಗೆ ಕೇಳಿದ್ರೆ ಏನ್ ಹೇಳೋದು? ಈ ವಿಂಧ್ಯ ಅಂತೂ ವಾಪಸ್ ಕಾಲ್ ಕೂಡ ಮಾಡಿಲ್ಲ, ನಾನೇ ಕಾಲ್ ಮಾಡ್ತೀನಿ. ಕಾವ್ಯ ಮೇಡಮ್, ಇದನ್ನ ಸ್ವಲ್ಪ ಕಿಚನಲ್ಲಿ ಇಟ್ಬಿಡಿ, ತುಂಬಾ ಕೆಲಸ ಇದೆ ನಂಗೆ. ನಿಮ್ಗೆ ಫ್ಲವರ್ ಡೆಕೋರೇಷನ್ ಮಾಡಕ್ ಬರುತ್ತಾ? ನಾನು ಇವ್ರಿಗೆ ಹೇಗೆ ಹೇಳಿ ನಾನು ಆಚೆ ಹೋಗೋಕ್ಕಾಗಲ್ಲ ಅಂತ. ನಾನು ಅಲ್ಲಿ ಹೋದ್ರೆ ಸೂರಜ್ ಅಣ್ಣ ನೋಡ್ಬಿಡ್ತಾನೆ. ಇಲ್ಲ, ಅದು ಆಗಲ್ಲ. ಪ್ಲೀಸ್ ಕಾವ್ಯ ಮೇಡಮ್. ಕಾಲ್ ರಿಸೀವ್ ಮಾಡು ವಿಂಧ್ಯ. ಮೂರ್ತಿಯಲ್ಲಿ ಅದು ಅನುರಾಗಣ, ನಿಜ ಹೇಳ್ಬೇಕಂದ್ರೆ ನಾನು ಮೂರ್ತಿ ಅಲ್ಲೇ ಬಂತು. ಮೂರ್ತಿ ಮೂರ್ತಿ ತುಂಬ ಚೆನ್ನಾಗಿದೆ, ಇದನ್ನ ಬೇಗ ಒಳಗೆ ತುಂಬ. ಹಾಂ, ಹಾಂ, ತಗೊಂಡೋಗಿ. ಥ್ಯಾಂಕ್ ಯು ವಿಂಧ್ಯ, ನೀನು ಮೂರ್ತಿನ ಕರೆಕ್ಟ್ ಟೈಮ್ಗೆ ಕಳಿಸ್ಕೊಟ್ಟಿದ್ಯಾ. ನೀನೊಬ್ಳೆ ಈ ಸೂರಜ್ನ ಎಂಥದೇ ಕಷ್ಟ ಬಂದರೂ ಕಾಪಾಡೋದಕ್ಕೆ ಸಾಧ್ಯ. ನಿನ್ನ ಹತ್ರ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ. ವಿಂಧ್ಯ, ಪ್ಲೀಸ್ 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 ಪ್ಲೀಸ್, ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ನೀನೇ ನನ್ನ ಬೆಸ್ಟ್ ಫ್ರೆಂಡ್. ನಿನ್ ಬಿಟ್ಟು ಯಾರು ಕೇಳಲಿ? ಪ್ಲೀಸ್ ಪ್ಲೀಸ್ ಏನಾದರೂ ಮಾಡೋ, ಇದೊಂದ್ಸಲ ಹೆಲ್ಪ್ ಮಾಡಿ. ಸೂರಜ್ ಅಣ್ಣ,
ಓ ಏನಿದು ಹಾ ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ಎಲ್ಲ ಹಾಳು ಮಾಡೋದು, ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಎತ್ಕೊಂಡು ಹೋಗಿ ಒಳಗಡೆ ಹೋಗ್. ನೀವಿಲ್ಲಿ ಪೂರನಣ್ಣ, ಮೋನಿಕತ್ಗೆ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಬಾಬು ಬಾಬು ಬಾಬು, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಈಗ ನನಗೆ ಮನ್ಸೇ ಬರ್ತಿರ್ಲಿಲ್ಲ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದೆ. ನಿಮ್ಗೆ ಅಂಗಡಿ ನೋಡ್ಕೊಳಕ್ ಹೇಳಿದೆ ಅಲ್ವಾ? ಅಯ್ಯೋ, ಅಂಗಡಿನ ಬಿಟ್ಟಾಕು ಬಾಬು, ಅದ್ರಲ್ಲಂತದ್ ಏನಿದೆ? ನಡಿ ಈಗ ಇಬ್ರು ಒಟ್ಟಿಗೆ ಹೋಗೋಣ. ಪೂರನ್ ಅವರೇ ಹೇಳಿ ಮೈದ್ನ ಅವ್ರಿಗೆ ನಾವಿಲ್ಲಿ ಏನ್ ಮಾಡ್ತಿದೀವಿ ಅಂತ ಹೇಳಿ. ಅದು ಏನದು? ಅದ್ ಸ್ವಲ್ಪ ಇವ್ರು ನಾಚ್ಕೋತಾರಲ್ಲ, ಅದಕ್ಕೆ ಹೇಳಕ್ ಆಗ್ತಿಲ್ಲ. ನಾನೇ ಹೇಳ್ಬಿಡ್ತೀನಿ. ಇಲ್ಲಿ ದೊಡ್ಡ ದೊಡ್ಡ ಜನ ಬಂದಿದಾರಲ್ಲ, ನಾನ್ ಅನ್ಕೊಂಡೆ ಈ ದೊಡ್ಡ ದೊಡ್ಡ ಜನದ ಮುಂದೆ ನಮ್ ಟೀ ಅಂಗಡಿ ಬಗ್ಗೆ ಪ್ರಚಾರ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ. ರೈಟ್, ಶಿ ಇಸ್ ರೈಟ್. ಹಾಗೆ ಮಾಡೋಕೆ ಸಾಧ್ಯ ಇಲ್ಲ. VIP ಪಾರ್ಟೀಸಲ್ಲಿ ಮೆಂಬರ್ಸ್ದು ಲಿಸ್ಟ್ ಮಾಡಿರ್ತಾರೆ, ಮತ್ತೆ ವರ್ಕರ್ಸ್ಗೆ ID ಇರುತ್ತೆ. ಅದನ್ನ ಬಿಟ್ರೆ ಯಾರಿಗೂ ಒಳಗಡೆ ಎಂಟ್ರಿ ಇರಲ್ಲ, ಇವನ್ ನನ್ನೂ ಬಿಡಲ್ಲ. ಇದು ಪಾಸಿಬಲ್ ಅಲ್ಲ. ನೀವು ಹೋಗಿ ಇಲ್ಲಿಂದ ಪ್ಲೀಸ್. ನಿಮಗೆ ಹೇಳ್ತಾ ಇರೋದು, ನೀವು ಹೋಗಿ ಇಲ್ಲಿಂದ ಪ್ಲೀಸ್. ಮೂರ್ತಿ, ಈ ಮೂರ್ತಿ ಎಲ್ಲಿ ಹೋಯ್ತು? ಒಳ್ಳೇದಾಯ್ತು, ಸಮಯ ನೋಡ್ಕೊಂಡು ಸೂರಜ್ ಕಾಣಿಸ್ದೇ ಇರೋ ಹಾಗೆ ನಾನು ಇಲ್ಲಿಗೆ ಬಂದೆ. ಬಹುಶಃ ವರ್ಕರ್ಸ್ ಎಲ್ಲ ಸಾಮಾನ್ ಜೊತೆ ಇದನ್ನು ಒಳಗೆ ತಿಟ್ಟಿರ್ಬೇಕು. ಏನಿದು? ಹಾ, ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ನಾನು ಹೇಗಾದ್ರೂ ಮಾಡಿ ಆ ಮೂರ್ತಿ ಇಟ್ಟಿರೋ ಕಡೆ ಹೋಗಿ ನಿಂತ್ಕೋಬೇಕು. ಅಮ್ಮನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು, ದುಡ್ಡು ಸಂಪಾದಿಸ್ಬೇಕು. ಅರೆ, ಏನ್ ಮಾತಾಡ್ತಿದಾರ ಮಂತ್ರಿಗಳೇ? ಬನ್ನಿ ಅಲ್ಲ, ನಿಮ್ಗೆ ಕಾಯ್ತಾ ಇದ್ದೀವಿ. ಇದು ಇಲ್ಲಿ ಹೇಗ್ ಬಂತು? ಅಪ್ಪ ನನ್ನ ಗುರ್ತು ಹಿಡಿದ್ರು, ಏನ್ ಮಾಡ್ಲಿ? ಥ್ಯಾಂಕ್ ಗಾಡ್, ಅಪ್ಪಂಗೆ ಗೊತ್ತಾಗ್ಲಿಲ್ಲ ನಾನು ಬೊಂಬೆಯಾಗಿ ಇಲ್ಲಿ ನಿಂತಿದ್ದೀನಿ ಅಂತ. ಹಾ ಸರ್. ಈ ಗೋಡೆ ಮೇಲೆ ಕಲೆ ಹೇಗಾಯ್ತು? ಮನೇಲಿ ಪಾರ್ಟಿ ಇದೆ, ಎಂತ ದೊಡ್ಡ ದೊಡ್ಡ ಗೆಸ್ಟ್ ಬರೋರಿದ್ದಾರೆ. ಕ್ಲೀನ್ ಮಾಡಿ, ಈ ಕಲೆನ ಕ್ಲೀನ್ ಮಾಡಿ. ಸರ್ ಸರ್ ಸರ್, ಇದು ಕೊಳೆ ಅಲ್ಲ, ಅರ್ಶನದ ಗುರ್ತು. ಇದಿದ್ರೆ ಒಳ್ಳೇದಾಗತ್ತೆ. ಅಲ್ಲ, ಅದು ನಾನು ನೀವು ಹೇಳಿದ್ರೆ ನಾನು ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಇರ್ಲಿ ಬಿಡಿ.
ಇದೇನ್ ಗೊತ್ತಾ, ಅರ್ಶನದ ಗುರ್ತು. ಮಗಳು ಮದುವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಾಕ್ಬಿಟ್ಟು ಹೋಗುವಂಥದ್ದು. ಪಾಪ ನಮ್ಮ ಈಶಾ ಮೇಡಮ್ಗೂ ಈ ಅವಕಾಶ ಸಿಗ್ಬೇಕಿತ್ತು. ಹಾಗಿದ್ರೆ ಇವತ್ತಿಗೆ ನನ್ನ ಮದುವೆ ಶಾಸ್ತ್ರ ಮುಗಿದ ಹಾಗಾಯ್ತು. ಯಾರಿಗೆ ಯಾವ ಕೆಲಸ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಹಲೋ, ಒಳಗಡೆ ಹಾಕಿರೋ ಲೈಟ್ ಯಾಕೆ ಇನ್ನೂ ಆನ್ ಆಗಿಲ್ಲ? ಹೋಗಿ ಆನ್ ಮಾಡು, ಹೋಗು. ಬಿಂದ್ಯಾ, ಹಲೋ ಬಿಂದ್ಯಾ, ಥ್ಯಾಂಕ್ ಯು. ಸಾರಿ ಸೂರಜ್. ಅಯ್ಯೋ ಯಾಕೆ? ನಿನ್ ಮೂರ್ತಿನ ಕರೆಕ್ಟ್ ಟೈಮಿಗೆ ಕಳಿಸ್ಕೊಟ್ಟೆ. ಹಾ, ಆದ್ರೆ ಮೂರ್ತಿ ಬರೋವರೆಗೂ ತುಂಬಾನೇ ಟೆನ್ಷನ್ ಆಗಿದ್ದೆ ನಾನು. ಆದ್ರೆ ನನ್ಗೆ ಪೂರ್ತಿ ನಂಬಿಕೆ ಇತ್ತು ನೀನು ಏನಾದ್ರೂ ಜುಗಾಡ್ ಮಾಡೇ ಮಾಡ್ತೀಯಾ, ಅದು ಫೇಲ್ ಆಗೋಕೆ ಸಾಧ್ಯ ಇಲ್ಲ ಅಂತ. ಜುಗಾಡ್ ಫೇಲ್ ಆಯ್ತು, ಅದನ್ನ ಹೇಳಕ್ಕೆ ನಾನು ನಿನಗೆ ಕಾಲ್ ಮಾಡಿದೆ. ತುಂಬಾ ಹುಡುಕ್ದೆ, ಆದ್ರೆ ನೀನ್ ಹುಡುಕ್ತಿದ್ಯಲ್ಲ ಮೂರ್ತಿ, ಆ ತರ ಎಲ್ಲೂ ಸಿಗ್ಲಿಲ್ಲ. ಏನ? ಹಾ, ಅಂದ್ರೆ ಈ ಮೂರ್ತಿ ನೀನ್ ಕಳ್ಸಿದ್ದಲ್ವಾ? ಅದನ್ನೇ ಹೇಳ್ತಿರೋದು. ಮೂರ್ತಿನೇ ಸಿಕ್ಕಿಲ್ಲ ಅಂತಂದ್ಮೇಲೆ ನಿನಗೆ ನಾನು ಹೇಗ್ ಕಳಿಸ್ಲಿ? ಸರಿ ಬಿಡು, ಏನ್ ತೊಂದ್ರೆ ಇಲ್ಲ. ಒಂದ್ ವೇಳೆ ಈ ಮೂರ್ತಿನ ಬಿಂದೆ ಕಳಿಸಿಲ್ಲ ಅಂತಂದ್ರೆ ಈ ಮೂರ್ತಿ ಇಲ್ಲಿ ಹೇಗ್ ಬಂತು? ಇಲ್ಲಿ ಏನು ತೊಂದರೆ ಆಗಿಲ್ಲ ತಾನೆ? ಪೂರನವ್ರೆ, ಈಶಾ ಅವ್ರ ಅದ್ಗೆ ಏನಾದ್ರೂ ನಾವು ದುಡ್ಡು ತಗೋತಾ ಇರೋ ವಿಷಯ ಈಶಾ ಹತ್ರ ಹೇಳ್ಬಿಟ್ರೆ ನಮ್ ಸಂಪಾದನೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಏನ್ ಮಾಡೋದು ಇವಾಗ? ಪೂರನವ್ರೆ, ಒಳಗೋಗೋಣ, ನಡೀರಿ. ಇರು ಬಾಬು, ನಾವೇನು ಮಾಡಂಗಿಲ್ಲ. ಅಲ್ಲಿ ಕಾಣಿಸ್ತಿಲ್ವಾ ಸೂರಜ್ ಒಂದ್ ಇರುವೆನು ಒಳಗೆ ಹೋಗೋದಕ್ ಬಿಡಲ್ಲ. ನಾವೆಂಗ್ ಹೋಗೋದು? ಏನು ಮಾಡಕ್ಕಾಗಲ್ಲ ಬಾಬು. ಬಾದುಷಾ, ಅಲ್ಲಿ ಬಾದುಷಾ, ಬಾದುಷಾ. ಅಯ್ಯೋ ನಿಂತ್ಕೋ ಬಾಬು, ಏನ್ ಮಾಡ್ತಿದ್ಯೋ? ಯಾರಾದ್ರೂ ನೋಡ್ಬಿಡ್ತಾರೆ. ತಡಿಬೇಡಿ ಪೂರಣ್ಣವ್ರೆ, ತಾಯಾಣೆ, ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ತರ ಬಾದುಷಾ ಆ ದೇವಿ ದೇವಸ್ಥಾನದ ಹತ್ರ ಸಿಗ್ತಾ ಇತ್ತು. ಆದ್ರೆ ಇವತ್ತು ನಾನಿದನ್ನು ಹೋಗಕ್ ಬಿಡಲ್ಲ, ನಾನಿದನ್ನು ಹೋಗಕ್ ಬಿಡಲ್ಲ. ವೇಟ್ ಇರು, ಇಲ್ಲಿ ನೋಡು ಬಾಬು, ನಾವೇನಾದ್ರೂ ಒಂದು ಬಾದುಷಾನ ಹಾಫ್ ತಿಂದ್ರೆ ಈ ಮಿಕ್ಕಿರೋ ಬಾದುಷಾನ ನಮ್ಮ ಟೀ ಅಂಗಡಿಯಲ್ಲಿ ಇಟ್ಟು ಅದನ್ನೆಲ್ಲ ಮಾರಿದ್ರೆ, ಯೋಚನೆ ಮಾಡು ಬಾಬು, ಶ್ರೀಮಂತರ ಪಾಟೀಲ್ ಮಾಡಿರೋ ಶುದ್ಧ ತುಪ್ಪದ ಬಾದುಷಾ. ಏನಿಲ್ಲ ಅಂದ್ರೆ ಒಂದೊಂದು ಬಾದುಷಾ 100 ರೂಪಾಯಿಗೆ ಮಾರ್ಬೋದು. ಅಂದ್ರೆ 5 ಬಾದುಷಾಗೆ 500 ರೂಪಾಯಿ ಸಿಗುತ್ತಾ? ಆಮೇಲೆ ಆ ದುಡ್ಡಲ್ಲಿ ಇನ್ನೂ ಜಾಸ್ತಿ ಐಟಮ್ಗಳನ್ನ ತಗೊಂಡ್ ಬಂದು 20 ಬಾದುಷಾನ್ ಮಾರ್ಬಿಡೋಣ, ಏನಂತೀಯ? ಅಂದ್ರೆ 20 ಬಾದುಷಾಗೆ 2000 ರೂಪಾಯಿ ಸಿಗುತ್ತೆ. ಆ ದುಡ್ಡಿಂದ ಇನ್ನೂ ಬಾದುಷಾ ಮಾಡೋಣ. ಮತ್ತೆ ನಾವು ನಮ್ ಬೀದಿಲಿ ಬಾದುಷಾ ಮಾಡೋದ್ರಲ್ಲಿ ತುಂಬಾನೇ ಫೇಮಸ್ ಆಗೋಗ್ತೀವಿ. ಪೂರನ್ ಬಾದುಷಾ ವಾಲಾ, ಮೋನಿಕಾ ಬಾದುಷಾ. ಆಮೇಲೆ ಜನ ನಮ್ಮ ಮೇಲೆ ಹೂವು ಹಾರಿಸ್ತಾರೆ. ಪೂರನ್ ಅವ್ರೆ, ಕೋಟಿ ಬಗ್ಗೆ ಕನ್ಸ್ಕೊಂಡಿದ್ ಕನ್ಸು ನೀವು ಒಂದೇ ಸೆಕೆಂಡ್ ಅಲ್ಲಿ ಹಾಳ್ ಮಾಡ್ಬಿಟ್ರಿ. ಇವತ್ತು ನನ್ನ ಟೈಮೇ ಸರಿಗಿಲ್ಲ, ನನ್ನ ಕ್ಷಮಿಸ್ಬಿಡು. ಸಾರಿ ಬಾಬು, ಸಾರಿ. ಯಾರಾದ್ರೂ ನನ್ನ ಮೂರ್ತಿ ಅನ್ಕೊಂಡ್ ಎತ್ಕೊಳ್ಳೋದಕ್ ಮುಂಚೆ, ಮತ್ತೆ ಎಲ್ಲಾರ್ಗೂ ನಾನು ಈಶಾ ಅಂತ ಗೊತ್ತಾಗೋದಕ್ ಮುಂಚೆ, ಮೂರ್ತಿ ಇಡೋ ಜಾಗ ಯಾವುದು ಅಂತ ನಾನು ತಿಳ್ಕೋಬೇಕು. ಇನ್ನು 4 ಹೆಜ್ಜೆ ಈಶಾ, 4 ಹೆಜ್ಜೆ. ನಾನು ಚೆಕ್ ಮಾಡಲೇಬೇಕು. ಒಂದು ವೇಳೆ ಯಾರಾದರೂ ಏನಾದರೂ ಪ್ಲಾನ್ ಮಾಡಿ ಮೂರ್ತಿ ಒಳಗೆ ಏನಾದರೂ ಇಟ್ಟಿದ್ದಾರಾ? ನಾನು ನೋಡಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀನಿ.
ಎಲ್ಲ ಸರಿಯಾಗೇ ಇದೆ. ಬಹುಶಃ ನಮ್ಮ ಬಂಟಿ ರಾತ್ರಿ ಎಲ್ಲ ಕಷ್ಟಪಟ್ಟು ರೆಡಿ ಮಾಡಿದಾನೆ ಅನ್ಸುತ್ತೆ. ಇನ್ಯಾರು ಗೊತ್ತಿತ್ತು? ಅವನೇ ಇರ್ಬೇಕು. ಈ ಮೂರ್ತಿ ಯಾರು ಮಾಡಿದಾರೋ ನಿಜವಾಗ್ಲೂ ಅವನ್ನ ಮೆಚ್ಕೊಳ್ಳೇಬೇಕು. ಇಂಥ ಮೂರ್ತಿ ಮಾಡಿದಾನಂದ್ರೆ ಇನ್ನೆಷ್ಟು ಕಲೆ ಇರಬೇಕು ಅವನಲ್ಲಿ. ಅವನ ಕೈಯಲ್ಲಿ ಜಾದೂನೇ ಇರಬೇಕು. ಈ ಮೂರ್ತಿ ನೋಡ್ತಾ ಇದ್ರೆ ಇನ್ನೇನ್ ಮಾತಾಡುತ್ತೇನೋ ಅಂತ ಅನಿಸ್ತಾ ಇದೆ. ಓಹೋ, ಈ ಬ್ರಹ್ಮಚಾರಿಗೆ ಕಲೆನ ರೆಸ್ಪೆಕ್ಟ್ ಮಾಡೋದಕ್ಕೂ ಬರತ್ತಾ? ಇವಾಗ ಇದನ್ನ ಸರಿಯಾದ ಜಾಗಕ್ಕೆ ಇಟ್ಬಿಡ್ತೀನಿ, ಅವಾಗೆಲ್ಲ ಸರಿ ಹೋಗುತ್ತೆ. ನನ್ನೊಬ್ಬನಿಂದ ಎತ್ತಿಡಕ್ಕಾಗಲ್ಲ ಈ ಮೂರ್ತಿನ. ಅಶೋಕ್, ರಮೇಶ್, ಇಲ್ಲಿ ಬನ್ನಿ. ಕೃಷ್ಣ ಹೇಗಾದ್ರೂ ಮಾಡಿ ಅವ್ರನ್ನ ತಡಿ. ಒಂದ್ ವೇಳೆ ಅವ್ರು ನನ್ನನ್ನು ಎತ್ಕೊಂಡ್ರೆ ನನ್ನ ವಿಷಯ ಎಲ್ಲ ಹೊರಗೆ ಬರುತ್ತೆ. ಸೂರಜ್ಗೆ ಇಲ್ಲಿರೋದು ನಾನು ಅನ್ಕೋತಾದ್ರೆ ಇಲ್ಲಿ 1 ನಿಮಿಷನೂ ಇರೋದಕ್ಕೆ ಬಿಡಲ್ಲ. ನಾನು ದುಡ್ಡು ಸಂಪಾದನೆ ಮಾಡಿ ಅಮ್ಮನ ಹತ್ರ ಗೆಲ್ಲೋದು ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಕೃಷ್ಣ, ನಿನಗಂತೂ ಗೊತ್ತಲ್ವಾ, ನಾನೇನಾದ್ರು ಸೋತ್ರೆ ನಾನು ಮನೆ ಬಿಡಬೇಕಾಗತ್ತೆ. ಆದರೆ ಅದು ನನಗಿಷ್ಟ ಇಲ್ಲ. ನಾನು ಅಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಹೇ ಕೃಷ್ಣ, ಹೇಗಾದರೂ ಸಹಾಯ ಮಾಡು. ಈ ಗೊಂಬೆನೆತ್ತಿ ಅಲ್ಲಿ ಸರಿಯಾದ ಜಾಗದಲ್ಲಿ ನಿಲ್ಲಿಸಿ, ಮಧ್ಯದಲ್ಲಿ. ಓಕೆ.